ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫಸ್ಟ್ ಟೈಮು ವಾಯ್ಸ್ ಓವರ್ ಕೊಟ್ಬಿಟ್ಟು ಬ್ಲಾಗ್ ಮಾಡ್ತಾ ಇರೋದು. ನಾನು ಇವತ್ತೇನು ಮಾಡ್ತಿದ್ದೀನಿ ಅಂತ ಅಂದರೆ ಒಣಸಿಗಡಿ ಪಲ್ಯ ಅಥವಾ ಫ್ರೈ ಅಂತ ಅದನ್ನು ಮಾಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಮಾಡೋದಂತ ನೋಡೋಣ ಬನ್ನಿ. ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು. ಸ್ಪೈಸಸ್ ಏನಂದರೆ ಖಾರದ ಪುಡಿ, ಸಾಂಬಾರು ಪುಡಿ, ಚಕ್ಕೆ ಲವಂಗ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಹುಣಸೆ ರಸ, 2 ಎಗ್ ತಗೊಂಡಿದ್ದೀನಿ. ಸ್ವಲ್ಪ ಅವನ್ನ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡ್ಕೊಬಿಟ್ಟು ಅದನ್ನು ಬಿಸಿ ಮಾಡಬೇಕು, ಸ್ವಲ್ಪ ಉರಿಬೇಕು. ಯಾಕಂದರೆ ಅದು ಸ್ಮೆಲ್ ಥರ ಇರುತ್ತಲ್ಲ, ಆ ಥರ ತಿನ್ನುವಾಗ ಆ ಥರ ಎಲ್ಲ ಸ್ಮೆಲ್ ಏನು ಬರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುರ್ಕೊಂಡು. ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಕಾದ್ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲ ಫ್ರೈ ಆಗಬೇಕು ನೀಟಾಗಿ. ಆಮೇಲೆ ಎಗ್ ತಗೊಂಡಿದ್ನಲ್ಲ, 2 ಎಗ್ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕಾದ್ರೂ, ನೀವೇನೋ ಜಾಸ್ತಿ ಜನ ಇದ್ದೀವಿ ನಾವು ಅಂತ ಅಂದರೆ ಮೊಟ್ಟೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಮೊಟ್ಟೆ ಹಾಕಿದರೆ. ಇನ್ನು ಸ್ಕಿಪ್ ಮಾಡೋದಾದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ನಾನು ಟೊಮೊಟೊ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ, ಯಾಕಂದರೆ ಹುಣಸೆ ರಸ ತಗೊಂಡಿರೋದ್ರಿಂದ ಮ್ಯಾಚ್ ಆಗುತ್ತೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಮೇಲೆ ಫಿಶ್ ಇದನ್ನು ಹಾಕ್ತೀವಲ್ಲ, ಒಣಸಿಗಡಿದು, ಅದು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕೋಣಂತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಇದಾದಮೇಲೆ ಸ್ಪೈಸಸ್ ಇದ್ವಲ್ಲ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕು ಖಾರ ಅದು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಾನೇನು ನೀರೆಲ್ಲ ಮಿಕ್ಸ್ ಮಾಡ್ತಿಲ್ಲ, ಸ್ವಲ್ಪ ಆಯಿಲ್ ಹಾಕಿದ್ದೀನಲ್ಲ, ಆಯಿಲ್ ಇದೆ. ಹಾಗೆ ಹುಣಸೆ ರಸ ಹಾಕ್ತೀನಲ್ಲ, ಅದು ಸರಿಯಾಗುತ್ತೆ. ಇವನ್ನ ಸ್ವಲ್ಪ ನೀಟಾಗಿ ತೊಳ್ಕೊಳ್ಳೋಣ, ಯಾಕಂದರೆ ಮಣ್ಣು ಅಥವಾ ಕೆಳಗೆ ಮರಳು ಥರ ಇರೋದು, ಚಿಕ್ಕ ಚಿಕ್ಕ ಕಲ್ಲು ಆ ಥರ ಏನಾರು ಇದ್ದರೆ ಅದು ಕೆಳಗೆ ಕೂರುತ್ತೆ. ಹಾಗಾಗಿ ಸ್ವಲ್ಪ ತೊಳ್ಕೊಬೇಕು. ತೊಳೆದಾದ್ಮೇಲೆ ಇದೆಲ್ಲ ಫ್ರೈ ಆದಮೇಲೆ ನಾನೆಲ್ಲ ಹಾಕ್ತಿದ್ದೀನಿ. ಇದನ್ನೇನು ತುಂಬ ಟೈಮ್ ಏನು ಕುದಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಇದಕ್ಕೆ ನಾನು ಮತ್ತೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಆಗುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಸ್ಪೈಸಸ್ ಹಾಕಿರೋದು, ಆಮೇಲೆ ಎಗ್ ಹಾಕಿದ್ವಲ್ಲ ಅದು ಎಲ್ಲ ಮಿಕ್ಸ್ ಆಗಬೇಕಲ್ಲ. ನಾನಿಲ್ಲಿ ಮತ್ತೆ ನೆಕ್ಸ್ಟ್ ಚಪಾತಿಗೆ ಹಂಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಚಪಾತಿಗೆ ನಾನೇನು ಆಯಿಲ್ ಹಾಕಲ್ಲ, ಯಾಕಂದರೆ ಹಿಟ್ಟು ಕಲಿಸುವಾಗಲೇ ಆಯಿಲ್ ಹಾಕಿದ್ದೀನಿ. ಸೊ ನೈಟ್ ಟೈಮ್ ಅಲ್ವಾ, ಏನಾಗಲ್ಲ ಅಂತೇಳಿ ಹಾಗೆ ಮಾಡ್ತಿದ್ದೀನಿ. ನನಗೇನಂದರೆ ಚಿಕ್ಕವಳಿದ್ದಾಗಿಂದ ಈ ಥರ ಬಿಸಿ ಬಿಸಿ ಚಪಾತಿಗೆ ತುಪ್ಪ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಂಬ ಇಷ್ಟ. ನಿಮಗೂ ಏನಾದರೂ ಇಷ್ಟ ಇದ್ದರೆ ಒಂದು ಕಮೆಂಟ್ಸ್ ಮಾಡಿ. ಫೈನಲಿ ಚಪಾತಿ ಪಲ್ಯ ಎಲ್ಲ ರೆಡಿ ಆಯಿತು. ನಮ್ಮ ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರು. ಹಾಗೆ ಟೇಸ್ಟ್ ನೋಡಲಿ ಅಂತೇಳಿ ನಾನು ಅವ್ರಿಗೆ ಚಪಾತಿ ಪಲ್ಯನ ಹಾಕ್ಕೊಟ್ಟೆ. ಅವ್ರ ರಿಯಾಕ್ಷನ್ ನೋಡಿ ಹೇಗಿದೆ, ಸೂಪರಾಗಿದೆ, ಸಖತ್ತಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಅದಕ್ಕೆ ರೇಗಿಸ್ತಿದ್ದೆ, ಹಂಗಾದ್ರೆ ಇವತ್ತು ಚಪಾತಿ ಎಷ್ಟು ತಿಂತೀರಾ ಅಂತ. 10 ತಿಂತೀನಿ ಅಂತ ಹೇಳ್ತಾಯಿದ್ರು. ಸೊ ನಾನು ಇದೇ ಥರ ವೀಡಿಯೋ ಮಾಡಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.